ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಂಗಳಿಗೂ ತನ್ನದೇ ಆದ ದೈವಿಕ ಮಹತ್ವವಿದೆ. ಆದರೆ ಈ ಎಲ್ಲ ಮಾಸಗಳ ನಡುವೆ ಅತ್ಯಂತ ಪವಿತ್ರ, ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಕಾಲ ಯಾವುದು ಅಂದರೆ ಧನುರ್ಮಾಸ. ಡಿಸೆಂಬರ್ 16ರಿಂದ ಆರಂಭವಾಗಿ ಜನವರಿ 14 ಭೋಗಿ ಹಬ್ಬದವರೆಗೆ ಇರುವ ಈ ಅವಧಿ ಸಾಮಾನ್ಯ ದಿನಗಳಂತೆ ಅಲ್ಲ. ಈ ಸಮಯದಲ್ಲಿ ಮಾಡಿದ ಪುಣ್ಯ ಕಾರ್ಯ 1000 ಪಟ್ಟು ಫಲವನ್ನು ನೀಡುತ್ತೆ. ಅದೇ ಸಮಯದಲ್ಲಿ ನೀವು ತಿಳಿಯದೆ ಮಾಡಿದ ಒಂದು ಸಣ್ಣ ತಪ್ಪು ವರ್ಷಗಳ ಕಾಲ ಕಾಡುವ ಪರಿಣಾಮವನ್ನು ಉಂಟು ಮಾಡುತ್ತೆ. ಧನುರ್ಮಾಸ ಅಂತಂದರೆ ಸೂರ್ಯನು ಧನಸ್ಸು ರಾಶಿಯಲ್ಲಿ ಸಂಚರಿಸುವ ಕಾಲ. ಇದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ. ಅಂಡಾಳದೇವಿ ಈ ಮಾಸದಲ್ಲೇ ತಿರುಪ್ಪಾವೈ ಎಂಬ ಈ ವ್ರತವನ್ನು ಆಚರಣೆ ಮಾಡಿ ಶ್ರೀಮನ್ನಾರಾಯಣನ ಅನುಗ್ರಹ ಕೂಡ ಪಡೆದಿದ್ರು ಅಂತ ನಮಗೆ ಪೌರಾಣಿಕ ಕಥೆ ಹೇಳುತ್ತೆ. ಆದ್ದರಿಂದಲೇ ಈ ಮಾಸವನ್ನು ದೈವಿಕ ಶಕ್ತಿಯ ದ್ವಾರ ತೆರೆದುಕೊಳ್ಳುವ ಕಾಲ ಅಂತ ಹೇಳಲಾಗುತ್ತೆ. ಈ ದಿನಗಳಲ್ಲಿ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಅಥವಾ ತಿರುಪ್ಪಾವೈ ಪಠಣ ಮಾಡಿದರೆ ಮನೆಯೊಳಗೆ ಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಮನೋಬಲ ಹೆಚ್ಚಾಗುತ್ತೆ. ಆದರೆ ಇದೇ ಸಮಯದಲ್ಲಿ ನಾವು ದಿನನಿತ್ಯದ ಬದುಕಿನಲ್ಲಿ ಮಾಡುವ ಒಂದು ಸಣ್ಣ ತಪ್ಪುಗಳು ನಮ್ಮ ಅದೃಷ್ಟವನ್ನೇ ಹಿಮ್ಮೆಟ್ಟಬಹುದು. ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುವ ಒಂದು ಎಚ್ಚರಿಕೆ ಏನಂದರೆ, ಧನುರ್ಮಾಸದಲ್ಲಿ ಕೆಲವು ವಸ್ತುಗಳನ್ನು ಯಾರೇ ಎಷ್ಟೇ ಆತ್ಮೀಯವಾಗಿ ಕೇಳಿದರೂ ಕೂಡ ಕೊಡೋದಕ್ಕೆ ಹೋಗಬಾರ್ದು. ಇವುಗಳನ್ನು ಕೊಟ್ಟಿದ್ದೇ ಆದರೆ ಲಕ್ಷ್ಮೀದೇವಿಯ ಕೃಪೆ ನಿಧಾನವಾಗಿ ದೂರ ಸರಿಯುತ್ತೆ. ಹಣ ಬಂದರೂ ಉಳಿಯೋದಿಲ್ಲ, ಶಾಂತಿ ಇದ್ರೂ ನೆಮ್ಮದಿ ಇರೋದಿಲ್ಲ. ಇನ್ನು ಮೊದಲನೇದಾಗಿ ಹೇಳಬೇಕಾದ ವಸ್ತು ಯಾವುದಂದರೆ ಉಪ್ಪು. ಅದು ಸಾಯಂಕಾಲ ಟೈಮಲ್ಲಿ ನೀವು ಉಪ್ಪು ಯಾರಿಗೂ ಕೊಡೋದಕ್ಕೆ ಹೋಗಬಾರ್ದು. ಈ ಉಪ್ಪು ಸಾಮಾನ್ಯ ಅಡಿಗೆ ಪದಾರ್ಥ ಅಂತ ನಾವು ಭಾವಿಸ್ತೇವೆ, ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಉಪ್ಪು ಲಕ್ಷ್ಮೀ ತತ್ವವನ್ನು ಒಳಗೊಂಡಿರುತ್ತೆ. ಸಮುದ್ರ ಮಥನದಿಂದ ಲಕ್ಷ್ಮೀದೇವಿ ಹೊರಬಂದಂತೆ ಉಪ್ಪು ಕೂಡ ಸಮುದ್ರದಿಂದಲೇ ಉತ್ಪತ್ತಿಯಾಗುತ್ತೆ. ಧನುರ್ಮಾಸದಲ್ಲಿ ಉಪ್ಪನ್ನು ಕೈಯಿಂದ ಕೈಗೆ ನೀಡಿದರೆ ಮನೆಯಲ್ಲಿರುವ ಐಶ್ವರ್ಯ ನೀರಿನಂತೆ ಕರಗುತ್ತಾ ಹೋಗುತ್ತೆ. ಎಷ್ಟೇ ದುಡಿದ್ರೂ ಹಣ ಉಳಿಯದೇ ಹೋಗುತ್ತೆ. ಇದಕ್ಕೆ ಮುಖ್ಯ ಕಾರಣವಾಗಿರುತ್ತೆ. ಎರಡನೆಯದು ಅಕ್ಕಿ. ಅನ್ನವೇ ಪ್ರಾಣ, ಅನ್ನ ಇಲ್ಲದೆ ಜೀವನ ಇಲ್ಲ. ಅಕ್ಕಿಯನ್ನು ಅನ್ನ ಪರಬ್ರಹ್ಮ ಅಂತ ಕೂಡ ನಾವು ಕರಿತೀವಿ. ಧನುರ್ಮಾಸದಲ್ಲಿ ಮನೆಯಲ್ಲಿರುವ ಕಚ್ಚಾ ಅಕ್ಕಿಯನ್ನು ಯಾರಿಗೂ ಸಾಲವಾಗಿ ಅಥವಾ ದಾನವಾಗಿ ಕೊಡೋದಕ್ಕೆ ಹೋಗಬೇಡಿ. ಬಡವರಿಗೆ ಅನ್ನವನ್ನು ಬಡಿಸಬಹುದು, ಆದರೆ ಅಕ್ಕಿ ಕೊಡೋದು ಒಳ್ಳೆಯದಲ್ಲ. ಮನೆಯ ಆಹಾರ ಶಕ್ತಿಯನ್ನು ಹೊರಗೆ ಕಳಿಸಿದಂತೆ ಆಗುತ್ತೆ. ಹೊರಗೆ ಕಳಿಸಿದಂತೆ ಆಗೋದ್ರಿಂದ ಇದರಿಂದ ಮನೆಯೊಳಗೆ ಆಹಾರದ ಕೊರತೆ, ಅನಾರೋಗ್ಯ ಮತ್ತು ಅಶಾಂತಿ ಹೆಚ್ಚಾಗುತ್ತೆ. ಇನ್ನು ಮೂರನೇ ವಸ್ತು ಹಾಲು. ಹಾಲು ಗೋಮಾತೆಯ ಕೊಡುಗೆ. ಇದು ಶುದ್ಧತೆಯ ಪ್ರತೀಕ. ಧನುರ್ಮಾಸದಲ್ಲಿ ವಿಶೇಷವಾಗಿ ಸಂಜೆ ಸಮಯದಲ್ಲಿ ಹಾಲು ಕೊಡೋದಕ್ಕೆ ಹೋಗಬೇಡಿ. ಹಾಲು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು. ಇದನ್ನು ಕೊಟ್ಟರೆ ಮನಸ್ಸಿನ ಸ್ಥಿರತೆ ಕಳೆದುಕೊಳ್ಳುತ್ತೆ. ಮಕ್ಕಳಲ್ಲಿ ಭಯ, ಏಕಾಗ್ರತೆಯ ಕೊರತೆ ಕಾಣಿಸಿಕೊಳ್ಳುತ್ತೆ. ನಾಲ್ಕನೆಯದು ಮೊಸರು. ಮೊಸರು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಧನುರ್ಮಾಸದಲ್ಲಿ ಮೊಸರನ್ನು ಕೊಡೋದು ಮನೆಯ ಶೀತಲ ಶಕ್ತಿಯನ್ನು ಹೊರಗೆ ಬಿಡುವಂತೆ. ಇದರಿಂದ ದಾಂಪತ್ಯ ಜೀವನದಲ್ಲಿ ಶೀತಲತೆ, ಮನಸ್ತಾಪಗಳು ಹೆಚ್ಚಾಗುತ್ತೆ. ಗಂಡ ಹೆಂಡತಿಯ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆಯಾಗುತ್ತೆ. ಇನ್ನು ಐದನೇದಾಗಿ ಹೇಳೋದಾದರೆ ಎಣ್ಣೆ. ಎಣ್ಣೆ ಶನಿ ಗ್ರಹಕ್ಕೆ ಸಂಬಂಧಿಸಿದ ವಸ್ತು. ಧನುರ್ಮಾಸದಲ್ಲಿ ಎಣ್ಣೆಯನ್ನು ದೀಪಕ್ಕೆ ಬಳಸುವುದು ಶುಭ. ಆದರೆ ಅದನ್ನೇ ಯಾರಿಗಾದರೂ ಕೊಟ್ಟರೆ ನಿಮ್ಮ ಕಷ್ಟಗಳನ್ನು ನೀವೇ ನಿಮ್ಮ ಕೈಯಾರೆ ಆಹ್ವಾನ ಮಾಡಿದಂತಾಗುತ್ತೆ. ಈ ಥರ ಅನಾವಶ್ಯಕ ಸಾಲಗಳು, ಅಪಮಾನ, ಕೆಲಸದಲ್ಲಿ ಅಡೆತಡೆಗಳು ಆರಂಭ ಆಗಬಹುದು. ಇನ್ನು ಆರನೇದು ಮೆಣಸು ಅಂದರೆ ಪೆಪ್ಪರ್. ಮೆಣಸಿಗೆ ಉಗ್ರ ಶಕ್ತಿ ಇದೆ. ಇದು ಮನೆಯ ನಕಾರಾತ್ಮಕ ಶಕ್ತಿಯನ್ನು ನಿಯಂತ್ರಿಸುತ್ತೆ. ಧನುರ್ಮಾಸದಲ್ಲಿ ಮೆಣಸು ಕೊಟ್ಟರೆ ಮನೆಯ ರಕ್ಷಣಾ ವಲಯ ದುರ್ಬಲವಾಗುತ್ತೆ. ಇದರಿಂದ ಮನೆಯೊಳಗೆ ಜಗಳ, ಕೋಪ, ಅನುಮಾನಗಳು ಎಲ್ಲವೂ ಹೆಚ್ಚಾಗುತ್ತೆ. ಇನ್ನು ಏಳನೇದಾಗಿ ಹೇಳೋದಾದರೆ ಕಡಲೆಕಾಳು ಮತ್ತು ಕಡಲೆ ಹಿಟ್ಟು. ಇವು ಗುರುಗ್ರಹದ ಪ್ರತೀಕವಾಗಿರುತ್ತೆ. ಗುರುಬಲ ಕಡಿಮೆಯಾದರೆ ವಿದ್ಯೆ, ಸಂತಾನ, ಶುಭ ಕಾರ್ಯಗಳಲ್ಲಿ ತಡೆ ಉಂಟಾಗುತ್ತೆ. ಧನುರ್ಮಾಸದಲ್ಲಿ ಇವುಗಳನ್ನು ಕೊಡೋದು ಭವಿಷ್ಯದ ಬೆಳವಣಿಗೆಯನ್ನು ತಡೆ ಹಿಡಿದಂತೆ ಆಗುತ್ತೆ. ಇನ್ನು ಎಂಟನೇದು ಕರ್ಪೂರ. ಕರ್ಪೂರವನ್ನು ಆರತಿಯಲ್ಲಿ ಹಚ್ಚಿದಾಗ ಕರಗುವಂತೆ ನಮ್ಮ ದುಃಖಗಳು ಕೂಡ ಕರಗಲಿ ಅಂತ ಸಂಕೇತ. ಇದು ಮನೆಯ ತೇಜಸ್ಸಿನ ಮೂಲ ಆಗಿರುತ್ತೆ. ಧನುರ್ಮಾಸದಲ್ಲಿ ಕರ್ಪೂರ ಕೊಟ್ಟರೆ ಮನೆಯ ದೈವಿಕ ಬೆಳಕು ಮಂದಗೊಳ್ಳುತ್ತೆ. ಇನ್ನು 9ನೇದು ಹೇಳೋದಾದರೆ
ಮೊಟ್ಟೆ ಮತ್ತು ತಾಮಸಿಕ ವಸ್ತುಗಳು. ಧನುರ್ಮಾಸವು ಸಂಪೂರ್ಣ ಸಾತ್ವಿಕ ಕಾಲ. ಈ ಸಮಯದಲ್ಲಿ ಇಂಥ ವಸ್ತುಗಳನ್ನು ಕೊಡೋದಾಗಲಿ ತರೋದಾಗಲಿ ಮನೆಯೊಳಗೆ ಇವನ್ನ ತಗೊಂಬರೋದಾಗಲಿ ಇವೆಲ್ಲ ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನ ಮಾಡುತ್ತೆ. ಹೀಗಾಗಿ ಫ್ರೆಂಡ್ಸ್, ಈ ಧನುರ್ಮಾಸದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಬದುಕಬೇಕಾಗುತ್ತೆ. ದಾನ ಮಾಡಬೇಕು, ಆದರೆ ಶಾಸ್ತ್ರಕ್ಕೆ ವಿರುದ್ಧವಾದಂತೆ ಮಾಡಬಾರ್ದು. ಭಕ್ತಿ ಮಾಡಬೇಕು, ಆದರೆ ಅಜ್ಞಾನದಿಂದ ತಪ್ಪು ಮಾಡಬಾರ್ದು. ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕಂದ್ರೆ ನಾವು ನಮ್ಮ ಮನೆಗೆ ಗೌರವವನ್ನು ನೀಡಬೇಕು. ಈ ಮಾಹಿತಿ ತಿಳಿದ ನಂತರವೂ ನೀವು ನಿರ್ಲಕ್ಷ್ಯ ಮಾಡಿದರೆ ನಂತರ ನೀವೇ ಅನುಭವಿಸ್ಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ ಜೊತೆ, ಫ್ಯಾಮಿಲಿ ಜೊತೆ ಮತ್ತು ಎಲ್ಲರ ಜೊತೆ ವಿಡಿಯೋ ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆಗೆ ಸದಾ ಐಶ್ವರ್ಯ ಮತ್ತು ಶಾಂತಿ ನೆಲೆಸಲಿ ಎಂದು ನಾನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.